ಒಡಿಶಾದ ಪುರಿಯಲ್ಲಿ ಬಲಭದ್ರ, ಜಗನ್ನಾಥ, ಸುಭದ್ರೆ ತೇರು ಜಾತ್ರೆಗೆ ಸೇರಿದ ಅಪಾರ ಜನಸಂದಣಿಯಲ್ಲಿ ಸೆಕೆ ಮತ್ತು ನೂಕಾಟದಿಂದ 625 ಮಂದಿ ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದು ವರದಿಯಾಗಿದೆ. ಅವರಿಗೆಲ್ಲ ಕೂಡಲೇ ಸೂಕ್ತ ಮೊದಲ ಚಿಕಿತ್ಸೆ ನೀಡಲಾಗಿದೆ ಎಂದು ಆಲಯ ಮತ್ತು ರಥಯಾತ್ರೆ ಮಂಡಳಿ ತಿಳಿಸಿದೆ. ಅತಿಯಾದ ಬಳಲಿಕೆಗೆ ಒಳಗಾದ 70 ಜನರನ್ನ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ಅವರಲ್ಲಿ 9 ಮಂದಿಯ ಸ್ಥಿತಿ ಗಂಭೀರವಾಗಿದೆ ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪುರಿ ಜಿಲ್ಲೆಯ ವೈದ್ಯಾಧಿಕಾರಿ ಡಾ ಕಿಶೋರ್ ಸತ್ಪತಿ ಪ್ರಕಾರ ಸಿಕ್ಕಾಪಟ್ಟೆ ಸೆಕೆಯಿತ್ತು. ಬಹಳಷ್ಟು ಜನ ಕಂಡದೆಲ್ಲವನ್ನ ಕುಡಿದು ವಾಂತಿ ಮಾಡಿಕೊಂಡಿದ್ದಾರೆ. ಅವರಲ್ಲಿ ತಳ್ಳಾಟಕ್ಕೆ ಸಿಲುಕಿದವರು ಕುಸಿದು ಬಿದ್ದಿದ್ದಾರೆ ಎಂದು ತಿಳಿಸಿದ್ದಾರೆ. ಜನದಟ್ಟಣೆ ಹೇಗಿತ್ತೆಂದ್ರೆ ಬಹಳಷ್ಟು ಜನರಿಗೆ ಇಲ್ಲಿಂದ ಹೋದ್ರೆ ಸಾಕು ಎಂದೆನಿಸಿದೆ. ಆದರೆ ಜನರು ಒತ್ತಡ ಹಾಕಿ ನಿಂತಿದ್ದರಿಂದ ಎಷ್ಟೋ ಜನರು ಗಂಟೆಗಟ್ಟಲೆ ಒಂದೇ ಕಡೆ ನಿಲ್ಲಬೇಕಾಗಿತ್ತು. ಹಾಗೆ ಸಿಲುಕಿಕೊಂಡವರು ಕೂಡ ಬಳಲಿ ಬಾಕಿ ಬಿದ್ದಿದ್ದಾರೆ. ಕೆಲವರು ಗಾಯಗೊಂಡವರು. ಬಲಭದ್ರ ತೇರಂತೂ ಒಂದೇ ಕಡೆ ಯಾವ ಕಡೆಗೂ ಚಲಿಸದೆ ಜನರ ನಡುವೆ ಸಿಕ್ಕಿ ಹಾಕಿಕೊಂಡಿತ್ತು.